ಬನ್ನಿ ಇವತ್ತು ಬ್ರೇಕಪ್ ಡೇ ಅಂತೆ. ಸೊ ಬ್ರೇಕಪ್ ಡೇ ಮೆಸೇಜಸ್ ಏನು ನೋಡೋಣ. ಮತ್ತೆ ಇವತ್ತು ಆಂಟಿ ವ್ಯಾಲೆಂಟೈನ್ ವೀಕಿನ ಕೊನೆ ದಿನ. ಸೊ ಎಲ್ಲ ಮುಗಿದು ಕೊನೆಗೆ ಬ್ರೇಕಪ್ ಆಗತ್ತೆ. ಸೊ ನಮ್ಮ ಕಲ್ಚರಿಗೂ ವೆಸ್ಟ್ರನ್ ಕಲ್ಚರಿಗೂ ಇರುವಂಥ ವ್ಯತ್ಯಾಸ ಅದೇನೆ. ಹೇಗೆ ಅಂದರೆ ನಾವು ಎಲ್ಲವನ್ನೂ ಸುಖಾಂತ್ಯ ಮಾಡಿದ್ರೆ ಅದು ದುಃಖಾಂತ್ಯ ಮಾಡುತ್ತೆ. ಓಕೆ, ಸೊ ಇಟ್ಸ್ ಓಕೆ. ಬನ್ನಿ ನೋಡೋಣ ಯಾರು ನಿಮ್ಮಿಂದ ಬ್ರೇಕಪ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ, ಯಾಕೆ ಬ್ರೇಕಪ್ ಮಾಡ್ಕೊಳ್ಬೇಕು ನೋಡೋಣ. ನನಗೆ ಈ ಕಾರ್ಡ್ ಮಾಡ್ತಾ ಇದ್ರೆ ಈ ದಸರಾ ಮತ್ತು ಯುಗಾದಿಲೆಲ್ಲ ಚೆನ್ನಾಗಿ ನಾನ್ ವೆಜ್ ಹಬ್ಬ ಎಲ್ಲ ಮಾಡಿ ಮನೇಲಿ ಕೂತ್ಕೊಂಡು ನಮ್ಮ ತಂದೆಯವರೆಲ್ಲ ಎಸ್ಪಿಟ್ ಆಡ್ತಾ ಇದ್ರು. ಅವಾಗೆಲ್ಲ ಬೈತಾ ಇದ್ದೆ, ಎಸ್ಪಿಟ್ ಆಡೋದು ತಪ್ಪು 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 ಅಂತ. ಇವತ್ತು ನನ್ನ ಕೈಲಿ ಎಸ್ಪಿಟ್ ಎಲ್ಲ ಇಟ್ಕೊಂಡು ನಾನು ಅದನ್ನು ಮಾಡ್ತಾ ಇದ್ರೆ ನನಗೆ ಅವರೆಲ್ಲ ಮೇ ಬಿ ಇದ್ದಿದ್ರೆ ಆಶ್ಚರ್ಯದಿಂದ ನೋಡ್ತಾ ಇದ್ರೇನೋ, ನಗ್ತಾ ಇದ್ರೇನೋ. ನನಗೆ ನಮ್ಮಪ್ಪನ ರಿಯಾಕ್ಷನ್ ಹೇಗಿರಬಹುದು, ಏನಿರ್ತಾ ಇತ್ತು ಇದನ್ನ ತಿಳ್ಕೊಳ್ಳೋ ಅಂತ ಕುತೂಹಲ ಈಗ ಬಂದಿದೆ ಇವತ್ತು. ಬಟ್ ಖಂಡಿತ ಅವರು ಖುಷಿ ಪಡ್ತಾ ಇದ್ರು ಅಂತ ಇದೆ. ಅವ್ರು ಖುಷಿ ಪಡ್ತಾ ಇದ್ರು ಅಂತ ಇದೆ. ಎಲ್ಲ ಒಂದ್ ಕಡೆ ಅವ್ರ ನೆನಪು ಬರ್ತಿದೆ ಅಂದ್ರೆ ಅವರು ನನ್ನ ನೆನಪಿಸ್ಕೊಳ್ತಾ ಇರ್ತಾರೆ. ಇಟ್ಸ್ ಓಕೆ. ಬನ್ನಿ ಬ್ರೇಕಪ್ ಡೇ ಮೆಸೇಜಸ್ ಏನಿದೆ ನೋಡುವ. ಸೊ ಹಾಡು ಹೇಳ್ತಾ ಇದ್ದಾರೆ ಯಾರೋ, ಎಕರ ಜರಣಿ ನಿನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯಿಯೊಳಗೆ. ನಮ್ಮ ಭಟ್ರು ಮಾತ್ರ ಹಂಗೆ ಬರೆಯಕ್ಕೆ ಸಾಧ್ಯ. ಓಕೆ, ಬ್ರೇಕಪ್ಪಿಗೆ ಕಾರಣ ಏನು ಕಾರಣ ಇರಬಹುದು, ನೀವೇನು ಕಾರಣ ಕೊಡ್ತೀರಾ? ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಎಸ್, ಟು ಬಿ ಫ್ರ್ಯಾಂಕ್ ಹೇಳೋದಾದ್ರೆ ಇಲ್ಲಿ ನೀವು ಬ್ರೇಕಪ್ ಆಗ್ತೀರಾ ಅಂತಾನೆ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಬ್ರೇಕಪ್ ಆಗಲ್ಲ ಅಂತ ಬಂದಾಗ ಹೇಗೆ ನಾನು ಬ್ರೇಕಪ್ ಡೇ ಅಂತ ರೀಡಿಂಗ್ ಮಾಡಲಿ ಅಂತ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಡೆಫಿನೆಟ್ಲಿ ಇದೆ. ಸೊ ಹೊಸ ಪ್ರೀತಿ ಬರುವಂಥದ್ದು, ಹೊಸ ಕ್ಲಾರಿಟಿ ಬರುವಂಥದ್ದು, ಕಿಂಗ್ ಕ್ವೀನ್ ಸೋಲ್ಮೇಟ್ ಎನರ್ಜಿ ಇಲ್ಲಿ ಇರಬೇಕಾದ್ರೆ ನಾನು ಹೇಗೆ ಇದನ್ನ ನೆಗೆಟಿವಿಟಿ ಇಲ್ಲಿ ಹೇಳಿ. ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಹೇಳಿದೆ ಅದೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ. ಬಟ್ ನೀವು ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ಯಾಕೆಂದರೆ ಏನೇ ನೆಗೆಟಿವಿಟಿ ಇದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ಮೀರಿ ನೀವು ನನಗೆ ಈ ಕಾರ್ಡ್ ಜೋಡಿಸ್ತಾ ಬರೀ ನಗುನೇ ಬರ್ತಾ ಇದೆ. ಐ ಆಮ್ ವೆರಿ ಸಾರಿ. ನೋಡಿ, ಎಲ್ಲರೂ ಜೋಡಿ ಆಗ್ತೀರಾ ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಯಾರೂ ಬ್ರೇಕಪ್ ಆಗೋದಿಲ್ಲ. ಈವನ್ ಬ್ರೇಕಪ್ ಆದರೂ ಕೂಡ ಸೊ ಪರ್ಫೆಕ್ಟ್ ಮ್ಯಾಚ್ ಅಂತ ನಾವಿಲ್ಲ. ನಾವೊಂದು ಫ್ರೆಂಡ್ ಝೋನಲ್ಲಿ ಇರೋವಂಥವ್ರು ಕೂಡ ಇದ್ದಾರೆ. ಸೊ ವೇರಿಯೇಷನ್ ಅಲ್ಲಿ ಇರುವಂಥವ್ರು ಕೂಡ ಇದ್ದಾರೆ. ಲೈಕ್ ಅಪೋಸಿಟ್ ಕ್ಯಾರೆಕ್ಟರ್ ಅಟ್ರಾಕ್ಟ್ ಅಂತಾರಲ್ಲ, ಆ ಥರದಲ್ಲಿ ಅಪೋಸಿಟ್ ಅಲ್ಲಿ ಇರುವಂಥವ್ರು ಕೂಡ ರಿಯೂನಿಯನ್ ಆಗುವಂಥದ್ದು, ಚೆನ್ನಾಗಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗಿ ಯಾರು ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ರು ಅವರು ನಿಮ್ಮನ್ನ ಮತ್ತೆ ಭೇಟಿ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಅಥವಾ ಸಿಂಗಲ್ ಆಗಿ ಯಾರಿದ್ರು ಅವರು, ಅಥವಾ ಬ್ರೇಕಪ್ ಆಗಿ ಅಥವಾ ಡಿವೋರ್ಸ್ ಆಗಿ ಯಾರಿದ್ರು ಅವರಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಬರುವಂತ ಸಾಧ್ಯತೆ, ಹೊಸಬ್ರು ಬರುವಂತ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಇನ್ನಷ್ಟು ಸತ್ಯಗಳು, ಇನ್ನಷ್ಟು ಕ್ಲಾರಿಟಿಗಳು, ಇನ್ನಷ್ಟು ಜವಾಬ್ದಾರಿಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಇನ್ನಷ್ಟು ಜವಾಬ್ದಾರಿಗಳು ನಿಮ್ಮ ಜೀವನಕ್ಕೆ ಬಂದಾಗ ನೀವೇ ವಿನ್ ಆಗ್ತೀರಾ. ಜೊತೆಗೆ ಒಂದಷ್ಟು ಕ್ಲಾರಿಟಿಗಳು ನಿಮ್ಮನ್ನ ತಗೊಳ್ತೀನಿ.
ಕ್ಲಾರಿಟಿನ ನಿಮ್ಮ ಜೀವನಕ್ಕೆ ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬಾಸಿಂದ, ನಿಮ್ಮ ಫಾದರ್ ಕಡೆಯಿಂದ ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಸಾಕಷ್ಟು ಆಶೀರ್ವಾದ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಕನ್ಫ್ಯೂಷನ್, ಡಿಸ್ಆನೆಸ್ಟಿ ನಡೀತಾ ಇದೆ. ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿನ ತಗೊಂಡ್ರೆ ಇನ್ನ ಹೆಚ್ಚಿನ ರಿಲೀಫ್ ಸಿಗುತ್ತೆ. ಒಂಚೂರು ಮೆಂಟಲ್ ಹೆಲ್ತ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಆದಷ್ಟು ಬೇಗ, ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಮ್ಯಾರೇಜ್ ಕಮಿಟ್ಮೆಂಟನ್ನು ಪಡ್ಕೊಳ್ತೀರಾ ಅಥವಾ ಕೊಡ್ತೀರಾ. ನಿಮಗೆ ಗೊತ್ತಿಲ್ದಂಗೆ ನೀವು ಮ್ಯಾರೇಜ್ ಮಾಡ್ಕೊಳ್ತೀರಾ, ನಿಮಗೆ ಗೊತ್ತಿರಲ್ಲ ನನ್ನ ಮದುವೆ ಆಗೋಯ್ತಾ ಅಂತ ಅನ್ಸುತ್ತೆ. ಆ ಥರ ನಿಮಗೆ ಸಡನ್ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಇನ್ ಕೆಲವರಿಗೆ ನಿಮಗೆ ಗೊತ್ತಿಲ್ದಿರ ಬೇಡ ಬೇಡ ಅನ್ಕೊಂಡೆ ಮದುವೆ ಆಗ್ಬಿಡುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ಒಳ್ಳೇದಾಗತ್ತೆ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಅಲ್ಲಿ ಬಂದಿದೆ, ಯಾಕೆಂದರೆ ಸೋಲ್ಮೇಟ್ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆ. ಸೊ ಆ್ಯಕ್ಚುಲ್ ಬ್ರೇಕಪ್ಪಲ್ಲಿ ಇರೋರಿಗೆ ಮೆಸೇಜಸ್ ಪಾಪ ಸಿಕ್ಕಿಲ್ಲ ಅನ್ಸುತ್ತೆ, ನೋಡೋಣ. ಸೊ ಅವರು ಸರಿ ಇಲ್ಲ ಅಂತ ಬಂದಿದೆ, ನಾನು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಐ ಹ್ಯಾವ್ ವಾಲ್ಸ್ ಅರೌಂಡ್ ಮೈ ಹಾರ್ಟ್, ನೆವರ್ ಸೀನ್ ಇಟ್ ವಾಸ್ ಲಾಸ್ಟ್ ಬ್ರೇಕನ್ ಅಂತ ಇದೆ. ಸೊ ಬ್ರೋಕನ್, ಸೊ ಹೃದಯದ ಗೋಡೆ ಮುರಿದಿಲ್ವಂತೆ, ಇನ್ನು ಹೋಗಿ ಮುರಿದಾಕ್ಬಿಡಿ. ಜೊತೆಗೆ ಯು ಆರ್ ಸೋ ಡ್ಯಾಮ್ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ. ಐ ಡಂಪ್ಡ್ ಯು. ಐ ಟ್ರೈಡ್ ಫರ್ಗೆಟಿಂಗ್ ಯು ಬಟ್ ಐ ಕಾಂಟ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಮರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಯಾಕೆಂದರೆ ನಿಮ್ಮ ಸೌಂದರ್ಯ ಅವ್ರನ್ನ ಅಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ. ನಿಮ್ಮ ಸೌಂದರ್ಯ ನೋಡಿ ನೋಡಿ ಅವರು ಕಳೆದು ಹೋಗಿದ್ದಾರೆ. ಸೊ ನಿಮ್ಮನ್ನ ಬಿಡಬೇಕು ಅಂದ್ರೂ ಬಿಡೋಕ್ಕಾಗ್ತಾ ಇಲ್ಲ, ಅವರೇ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ರೀಚ್ ಮಾಡಬೇಕು ಅಂದ್ರೂ ಕೂಡ ಆಗ್ತಾ ಇಲ್ಲ. ನಿಮ್ಮ ಜೊತೆ ನಿಮ್ಗಿಂತ ಬೆಟರ್ ಆಪ್ಷನ್ ಸಿಕ್ಕಿದ್ರು ಕೂಡ ಅದ್ರ ಜೊತೆ ನಿಮ್ಮನ್ನ ಕಂಪೇರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಿಮ್ಮ ಬಗ್ಗೆ ಕವಿತೆ ಗಿವಿತೆ ಎಲ್ಲ ಬರೆದ್ಬಿಟ್ಟವ್ರಂತೆ. ದಿನಾಗ್ಲೂ ಸೋಷಿಯಲ್ ಮೀಡಿಯಾಲಿ ನಿಮ್ಮನ್ನ ವಾಚ್ ಮಾಡ್ತಾ ಇರ್ತಾರಂತೆ. ಜೊತೆಗೆ ಅವ್ರ ಜೀವನಕ್ಕೆ ನೀವು ಯಾವತ್ತೂ ವಾಪಸ್ ಬರೋದಿಲ್ಲ, ಅವ್ರ ಜೀವನದಿಂದ ಹೊರಗೆ ಬಂದ್ಬಿಟ್ಟಿದ್ದೀರಾ ಅಂತ ಅವ್ರಿಗೆ ಅನಿಸುತ್ತೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನಿಮ್ಮ ಬಗ್ಗೆ ಅವರು ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಅವರು ನಿಮಗೆ ರಿವೆಂಜ್ ತಗೊಳ್ಬೇಕು ಅಂತ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಜೊತೆಗೆ ನಿನ್ನ ಕನಸೆಲ್ಲ ನನ್ನ ಕನಸು, ನನ್ನ ಕನಸು ನಿನ್ನ ಕನಸು ಜೊತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ಪ್ರೀತಿಲಿ ಬಿದ್ದುಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನೀನು ಬೇಕು, ಅದಕ್ಕೆ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನಿನ್ನನ್ನು ಅಂತ ಹೇಳ್ತಾ ಇದ್ದಾರೆ. ಹಗಲ್ಗನಸು ಕಾಣ್ತಾ ಇದ್ದೀನಿ ನಿನ್ನ ಬಗ್ಗೆ, ಯಾವಾಗ ನೀನು ಸಿಕ್ತ್ಯಾ ಅನ್ನುವಂಥದ್ದು ಇದೆ. ಸೊ ನೀನನ್ನು ಬಿಡೋಕ್ಕಾಗಲ್ಲ, ನನಗೆ ಈಗೋ ಪ್ರಾಬ್ಲಮ್ ಇದೆ, ನಿಂಗೆ ಗೊತ್ತಲ್ಲ, ನೀನೇ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ನೋ ಹೆಲ್ತಿ ಬೌಂಡ್ರೀಸ್. ಸೊ ನಿಮಗೆ ಬಿಟ್ಟಂಥ ವಿಚಾರ. ಐ ಆಮ್ ನಾಟ್ ಕಮಿಂಗ್ ಬ್ಯಾಕ್ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಐ ವಾಂಟೆಡ್ ಟು ಕಾಲ್ ಬಟ್ ಐ ಕುಡ್ ನಾಟ್ ಸೇ ಥಿಂಗ್ಸ್ ಅಂತ. ಫೋನ್ ಮಾಡಿ ಏನು ಮಾತಾಡಲಿ ಅನ್ನೋದು ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ಗಿವ್ ಅಪ್ ಮಾಡಿದ್ದಾರೆ ನಿಮ್ಮ ಬಗ್ಗೆ ಅವರು. ಐ ಆಮ್ ಇನ್ ಪೇಯ್ನ್, ಐ ಹ್ಯಾವ್ ಚೀಟೆಡ್ ಆನ್ ಯು ಅಂತ ಹೇಳ್ತಿದ್ದಾರೆ. ಸೊ ತುಂಬ ಪೇಯ್ನಲ್ಲಿ ಇದ್ದಾರಂತೆ. ನಿಮ್ಮನ್ನು ಚೀಟ್ ಮಾಡಿಬಿಟ್ಟು ಅವ್ರಿಗೆ ನೋವಾಗ್ಬಿಟ್ಟಿದೆಯಂತೆ. ಇಂಥ ಮೂರ್ಖರು ಮುಟ್ಟಾಳ್ರ ಬಗ್ಗೆ ನೀವು ನಿಮಗೆ ಸರಿ ಅನಿಸ್ದಾಗೆ ನಿರ್ಧಾರ ತಗೊಳ್ಳಿ. ಸೊ ಐ ಆಮ್ ಟೂ ಅಶೇಮ್ ಟು ಫೇಸ್ ಯು, ಐ ಆಮ್ ಹೆಲ್ಪ್ಲೆಸ್ ದಟ್ ಯು ನೆವರ್ ಕಮ್ ಬ್ಯಾಕ್ ಟು ಮೀ ಅಂತ ಇದೆ. ಕೆಲವ್ರಿಗೆ ನೀವು ಬರಲ್ಲ ಅನ್ನೋದು ಗೊತ್ತಾಗಿದೆ, ಕೆಲವ್ರಿಗೆ ಅವ್ರ ಮುಖ ತೋರ್ಸೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬೇರೆಯವ್ರ ಜೊತೆ ನಿಮ್ಮನ್ನು ನೋಡ್ಬಿಟ್ಟು ಒಂದು ರೀತಿ ಜಲಸ್ ಫೀಲ್ ಆಗಿದೆ. ಕೆಲವ್ರು ನಿಮ್ಮ ಸೋಲ್ಮೇಟ್ ಥರ ನೋಡ್ತಾರೆ. ಜೊತೆಗೆ ಕೆಲವು ಸತಿ ನೀವು ರೆಸ್ಪೆಕ್ಟ್ ಮಾಡಿದಂಥ ರೀತಿ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಜೊತೆಗೆ ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ತುಂಬ ಡಿಪ್ರೆಷನಲ್ಲಿ ಇದ್ದಾರಂತೆ. ಸೊ ಮುಗ್ದೋಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಐ ಹೇಟ್ ಯು ಅಂತ ಹೇಳ್ತಾ ಇದ್ದಾರೆ. ಕೆಲವರು ನಿಮ್ಮನ್ನು ಕ್ಷಮಿಸೋದಿಲ್ಲ, ನೀನು ತುಂಬ ನೆನಪಾಗ್ತೀಯ, ಅದಕ್ಕೆ ನಿನ್ನ ಕ್ಷಮಿಸಲ್ಲ, ನಿನ್ನಿಂದ ಡಿಸಪಾಯಿಂಟ್ ಆಗಿದೆ ನನಗೆ, ನಿನ್ನನ್ನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಿನ್ನನ್ನು ಮದುವೆ ಮಾಡಿ ನಿನಗೆ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನೀನು ನನ್ನ ಜೀವನಕ್ಕೆ ಬರಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಕೆಲವರು ನಿನ್ನ ಫೋಟೋನೆಲ್ಲ ನನ್ನ ಫೋನಲ್ಲಿ ಇನ್ನೂ ಇಟ್ಕೊಂಡಿದ್ದೀನಿ, ಏನು ಮಾಡ್ಕೊಳ್ತೀಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಏನು ಮಾಡೋಕ್ಕಾಗತ್ತೆ ಮಾಡಿ, ಅವ್ರ ಫೋನನ್ನ ಹ್ಯಾಕ್ ಮಾಡಿಸಿ ಅವ್ರ ಫೋನು ಢಮಾರ್ ಅಂತ ಬ್ಲಾಸ್ಟ್ ಆಗೋ ಹಾಗೆ ಏನಾದರೂ ಶಾಪ ಹಾಕ್ಬಿಡಿ. ಒಂದಷ್ಟು ಲೆಟರ್ಸ್ ನೋಡೋಣ.
BTM Levitt, what will happen in BTM Levitt? ಸೊ ಬ್ಯೂಟಿಫುಲ್ ತಮನ್ನಾ ಅವರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಕೇಳಲಿಕ್ಕೆ ಸಿಗ್ಬೋದು. ಯಾರೋ ಗೋವಾಗೆ ಹೋಗ್ಬೋದು, ಓಕೆ ಗೋವಾ ನೋಕಿಯಾ ಫೋನ್ ಗಿಫ್ಟ್ ಆಗಿ ಬರಬಹುದು ನಿಮಗೆ. ಗೋ ಅವೇ, ಯಾರೋ ಗುಡ್ ನೈಟ್ ಮೆಸೇಜ್ ಹೇಳ್ತಾರೆ ನಿಮ್ಮ ಕಿಟಕಿಲಿ ಬಂದು ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಯಾರೋ ಕತ್ತಾರ್ ಅಥವಾ ಕುವೈತ್ಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ನ್ಯೂಯಾರ್ಕಿಗೂ ಹೋಗ್ತಾರೆ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ನ್ಯೂಸ್ ಹೆಡ್ಲೈನಲ್ಲಿ ನೋಡಿ ಕೆಲವರು ಶಾಕ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫೇವ್ರೇಟ್ ಪರ್ಸನ್ ಪಬ್ಲಿಕಲ್ಲಿ ನಿಮಗೆ ಭೇಟಿ ಆಗಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. VIP ಪಾಸಲ್ಲಿ ನಿಮಗೆ ಏನೋ ಒಂದು ಪ್ರೀಮಿಯರ್ ಶೋ ನೋಡಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿನ್ನರ್ ಕಾರ್ತಿಕ್ ಅಂಡ್ ಟೀಮ್ ಸಮಥಿಂಗ್ ಏನೋ ಆ ಥರ ಇದೆ. ನೇವಿಗೆ ಸಂಬಂಧಪಟ್ಟಂಗೆ ಏನೋ ಇದೆ. ವ್ಯಾಲೆಂಟೈನ್, ವಾಗ್ದೇವಿ ಲವ್ ಅಂತ ಇದೆ. ಸೊ ವಾಗ್ದೇವಿ ಆಲ್ವೇಸ್ ಲವ್ ಯು ಅನ್ನೋವಂಥದ್ದು ಕೂಡ ರಿಪೀಟ್ ಆಗಿ ನಾ ಹೇಳ್ತೀನಿ. ಸೊ ತುಂಬ ಇದೆ, ಯಲಹಂಕ ಕೂಡ ಕೇಳಿಸ್ತಾ ಇದೆ. ಸೊ ನೆಟ್ಟಿಗರು ನೆಟ್ಟಗೆ ಅನ್ನುವಂಥದ್ದು ಕೂಡ ಇದೆ. CEO ಇಂದ ನಿಮಗೆ ಏನೋ ಒಂದಷ್ಟು CEO ಪೋಸ್ಟ್ ಸಿಗ್ಬಹುದು ಅಥವಾ ಅವ್ರ ಕಡೆಯಿಂದ ಪ್ರಪೋಸಲ್ ಸಿಗ್ಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಡ್ಯಾಡಿ ಆಗ್ತೀರಾ, ಗುಡ್ ನ್ಯೂಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ಓಕೆ, JD ಅಂತ ಕೂಡ ಇದೆ. TBMNGOAX, ನಿಮ್ಮ ಎಕ್ಸ್ ಲವರ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ ಇದೆ. VLNNHYOEWFVPREWKT ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಹ್ಯಾಪಿ ವ್ಯಾಲೆಂಟೈನ್ ವೀಕ್ ಎಂಡಿಂಗ್ ಆಗಿದ್ದು. ಸೊ ಐ ಲವ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಜೊತೆ ಇರಲಿ. ಬಟ್ ಇದು ಬ್ರೇಕಪ್ ಡೇ ಮೆಸೇಜಸ್ ಅಷ್ಟೇನೆ ನಿಮ್ಮ ಜೀವನದಲ್ಲಿ. ಬಟ್ ನನ್ನ ಜೊತೆ ಯಾವತ್ತು ಲವ್ನ ಬ್ರೇಕಪ್ ಮಾಡ್ಕೊಬೇಡಿ. ಯಾವಾಗಲೂ ನಾವು ಹೀಗೆ ಟಂಟ್ ಅಂತ ಅಂಟ್ಕೊಂಡಿರೋಣ. ಸಿಗ್ತೀನಿ. ಟೇಕ್ ಕೇರ್.